ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ದೂತನಿಗೆ ಇವತ್ತು ಭೂತ ಬಿಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅದೊಂದು ಯೂಟ್ಯೂಬ್ ವಿಡಿಯೋದಿಂದ ಸಂಚಲನವನ್ನ ಸೃಷ್ಟಿ ಮಾಡಿದ್ದಂತಹ ಸಮೀರ್ ಎಂಡಿ ಇವತ್ತು ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಯನ್ನ ಎದುರಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಬಂದವನನ್ನ ಸಂಜೆ 5:30ಕ್ಕೆ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಅಷ್ಟಕ್ಕೂ ವಿಚಾರಣೆ ಹೇಗಿತ್ತು, ಪೊಲೀಸರು ಕೇಳಿದ್ದೇನು ನೋಡೋಣ ಬನ್ನಿ. ಅದೆಂಥ ಆಕ್ಟಿಂಗು, ಏನ್ ಡೈರೆಕ್ಷನ್ನು, ಯಾರಿಂದಾನೂ ಮಾಡಕ್ ಸಾಧ್ಯ ಇಲ್ಲ ಬಿಡಿ. ಧರ್ಮಸ್ಥಳದ ವಿರುದ್ಧ ಹೆಣೆದ ಕಥೆಗೆ 4 ಸೂತ್ರಧಾರಿಗಳು, 2 ಪಾತ್ರಧಾರಿಗಳು. NSDನೂ ಇವರ ಮುಂದೆ ಏನೇನೂ ಇಲ್ಲ. ಸ್ಕಲ್ ಬಗ್ಗೆ ಸ್ಕಿಲ್ ಆಕ್ಟಿಂಗ್ ಯಾರಿಗೊತ್ತು ಹೇಳಿ. ಅದರಲ್ಲೂ ಈ ಬುರುಡೆಕೋರ, ಆ ಪಾತರಗಿತ್ತಿ ಸುಜಾತ, ಪರಕಾಯ ಪ್ರವೇಶದ ಪಾತ್ರಧಾರಿಗಳು ಜನರನ್ನ ಮಂಕುಬೂದಿ ಎರಚೋದ್ರಲ್ಲಿ ಅನುಮಾನವೇ ಇಲ್ಲ. ಒಟ್ಟು ಈ 6 ಜನರಲ್ಲಿ ಇವನೊಬ್ಬ ತಂಬೂರಿ ಗಿರಾಕಿ. ದೂತ ಯೂಟ್ಯೂಬ್ ಚಾನೆಲ್ AI ವಿಡಿಯೋ ಬಗ್ಗೆ ಪ್ರಶ್ನೆ. ಅಪಪ್ರಚಾರ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಸಮೀರ್ನ ನಿರುತ್ತರ. ದೂತ ಅಲ್ಲ ಇವನು, ಭೂತ. ದಶಾವರಿ ಚೆನ್ನನಿಗೆ ಗುನ್ನ ಇಟ್ಟ ಬಳಿಕ ಸಮೀರ್ ಎದ್ನೋ ಬಿದ್ನೋ ಅಂತ ಗುಂಡಿ ಅಗೆದು ಬಿಲಾಸಿರಿದ್ದ. ಬಳಿಕ ಬೇಲ್ ಪಡೆದು ನಿಟ್ಟುಸಿರು ಬಿಟ್ಟು ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದ. ಹಿಂದೂಗಳ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಯೂಟ್ಯೂಬ್ ಮೂಲಕ ಅಪಪ್ರಚಾರದ ಆರೋಪ ಹೊತ್ತವನಿಗೆ ವಿಚಾರಣೆಯ ಸುರಿಮಳೆಯಲ್ಲಿ ನೆಂದು ಬೆಂದು ಬೆಂಡಾಗಿದ್ದಾನೆ. ಶವಗಳನ್ನ ಹೂತಿಟ್ಟ ಮತ್ತು ಬುರುಡೆ ರಹಸ್ಯದ ಬಗ್ಗೆ ವಿಡಿಯೋ ಮಾಡಿದ್ದ. AI ಬಳಸಿ ವಿಡಿಯೋಗಳ ಮೂಲಕ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಬ್ಬಿಸಿದ್ದ ಅನ್ನೋ ಆರೋಪ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಜನರನ್ನ ಹಾದಿ ತಪ್ಪಿಸೋದಕ್ಕೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ಮತ್ತು ಈ ವಿಡಿಯೋಗಳಿಂದ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾನೆ ಅನ್ನೋ ಅಪವಾದ ಈ ದೂತನ ಮೇಲಿದೆ. ಅಂದ್ಹಾಗೆ ಇವತ್ತು ಬೆಳ್ತಂಗಡಿ ಠಾಣೆ ಪೊಲೀಸರ ಮುಂದೆ ಹಾಜರಾದ ಮೊಹಮ್ಮದ್ ಸಮೀರ್ ಕೈಯಲ್ಲಿ ದಾಖಲೆಗಳ ಬಂಡಲ್ ಹಿಡಿದು ತಮ್ಮ 3 ವಕೀಲರೊಂದಿಗೆ ಆಗಮಿಸಿದ್ದ. ನಿರೀಕ್ಷಣಾ ಜಾಮೀನಿನ ಷರತ್ತಿನಂತೆ 2 ದಿನದಲ್ಲಿ ವಿಚಾರಣೆಗೆ ಹಾಜರಾಗಲು ಕೋರ್ಟ್ ಸೂಚಿಸಿತ್ತು. ಹೀಗಾಗಿ ಕೋರ್ಟ್ ನೀಡಿದ್ದ ಗಡುವು ಅಂತ್ಯಗೊಳ್ತಾ ಇದ್ದಂತೆ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ಸಮೀರ್ನನ್ನ ತನಿಖಾಧಿಕಾರಿ ನಾಗೇಶ್ ಕದ್ರಿ ಪ್ರಶ್ನೆಗಳ ಸುರುಮಳೆಗೈದಿದ್ರು. ವಿಡಿಯೋ ತಯಾರಿಕೆ, ಅಪ್ಲೋಡ್ ಮಾಡಿದ್ಯಾಕೆ? ದೂತ ಯೂಟ್ಯೂಬ್ ಚಾನೆಲ್ ಜೊತೆ ನಿಮ್ಮ ಸಂಬಂಧವೇನು? ವಿಡಿಯೋ ಚಿತ್ರೀಕರಿಸಿದವರು ಯಾರು? ಎಡಿಟ್ ಮಾಡಿದವರು ಯಾರು? ಧರ್ಮಸ್ಥಳದ ಬಗ್ಗೆ ವಿಡಿಯೋಗಳನ್ನ ಮಾಡಿದ ಉದ್ದೇಶವೇನು ಅಂತ ಪೊಲೀಸರು ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಈ ನಡೆಯು ಸಾರ್ವಜನಿಕರಲ್ಲಿ ಗೊಂದಲ, ದ್ವೇಷ ಹುಟ್ಟಿಸುವ ಉದ್ದೇಶವಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಡಿಯೋ ಬಗ್ಗೆ ದಾಖಲೆಗಳಿದ್ರೆ ಕೊಡಿ ಅಂತ ಕೇಳಿದ ಅಧಿಕಾರಿಗಳು ನಿಮ್ಮ ವಿಡಿಯೋ ಕಾಲ್ಪನಿಕವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಆತನದ್ದೇ ವಿಡಿಯೋ ಸ್ಕ್ರಿಪ್ಟ್ ಕೊಟ್ಟು ಮತ್ತೆ ವಾಯ್ಸ್ ಸ್ಯಾಂಪಲ್. ಒಂದೇ ಸ್ಕ್ರಿಪ್ಟ್ನ 3 ಬಾರಿ ಓದಿಸಿದ ತನಿಖಾಧಿಕಾರಿಗಳು. ಇನ್ನು ಸಮೀರ್ನ ವಾಯ್ಸ್ ಸ್ಯಾಂಪಲ್ ಸಹ ಪೊಲೀಸರು ಪಡ್ಕೊಂಡಿದ್ದಾರೆ. ಆತನದ್ದೇ ವಿಡಿಯೋ ಸ್ಕ್ರಿಪ್ಟ್ ಕೊಟ್ಟು ವಾಯ್ಸ್ ಸ್ಯಾಂಪಲ್ ಪಡೆದಿದ್ದಾರೆ. ಒಂದೇ ಸ್ಕ್ರಿಪ್ಟ್ನ 3 ಬಾರಿ ಓದಿಸಿದ್ದಾರೆ. ವಿಡಿಯೋ ವಾಯ್ಸ್, ಸ್ಯಾಂಪಲ್ ವಾಯ್ಸ್ ತಾಳೆ ಹಾಕಲು FSLಗೆ ಕಳಿಸಲಾಗ್ತಾ ಇದೆ. ಕೂಲಿಂಗ್ ಗ್ಲಾಸ್ ಧರಿಸಿದ್ದ ಸಮೀರ್ ಮುಗುಳು ನಗೆ ಬೀರುತ್ತಲೇ ವಿಚಾರಣೆಗೆ ಹಾಜರಾಗಿದ್ದು, ಸಕಲ ತಯಾರಿ ಮಾಡಿಕೊಂಡಿದ್ರು SIT ಪೊಲೀಸರ ವಿಚಾರಣೆ ಬೆವರಿಳಿಸಿದ್ದಾರೆ. ಇವತ್ತು ಕೇವಲ ದಾಖಲೆಗಳ ಮೂಲಕ ವಿಚಾರಣೆ ನಡೆದಿದೆ. ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಳಸಿದ ಕಂಪ್ಯೂಟರ್ ಮತ್ತು ಮೊಬೈಲ್ ವಶಕ್ಕೆ ನೀಡುವಂತೆ ಸೂಚಿಸಿದ್ದಾರೆ. ಒಟ್ಟು 5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಪೊಲೀಸರು ನಾಳೆ ಮತ್ತೆ ಬರಲು ಹೇಳಿದ್ದಾರೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.